ಆ ದೇವರು ಆದಷ್ಟು ಬೇಗ ಕಣ್ಬಿಟ್ಟು ನೋಡಿದ್ರೆ ಅಷ್ಟೇ ಸಾಕು. ಅಯ್ಯೋ, ಏನೇನೋ ಹೇಳಿ ನಿನ್ ಮನ್ಸನ್ನು ಬೇಜಾರು ಮಾಡೋದು ಏನೋ. ಬರ್ತೀನಪ್ಪ. ಅದನ್ನೆಲ್ಲ ನಾನು ಸರಿ ಮಾಡೋ ಸಮಯ ಬಂದಾಯಿತು ಅತ್ತೆ. ಅದಕ್ಕೆ ದೇವರು ನನ್ನ ಕಳಿಸಿರೋದು. ನಾನು ಇದನ್ನೆಲ್ಲ ಸಾಲ್ವ್ ಮಾಡೇ ಮಾಡ್ತೀನಿ. ನಿಮ್ಮ ಜೀವನದಲ್ಲಿ ಅಂದ್ಕೊಳ್ದೇ ಇರೋವಂಥ ಖುಷಿ ಸಿಗೋ ಕಾಲ ಬಂದಿದೆ. ಜಾನು ಬದುಕಿದಾಳೆ ಅಂತ ಗೊತ್ತಾದರೆ ನೀವು ಅದೆಷ್ಟು ಖುಷಿ ಪಡ್ತಿರೋ ಏನೋ. ನಿಮಗೆ ಎರಡೆರಡು ಖುಷಿ ಕೊಡ್ತೀನಿ. ನಿಮ್ಮ ಮಗಳನ್ನು ನಿಮ್ಮ ಮಡಿಲಿಗೆ ಹಾಕ್ತೀನಿ, ನಿಮ್ಮನ್ನು ನಿಮ್ಮ ತವರಿನ ಮಡಿಲಿಗೆ ಹಾಕ್ತೀನಿ. ಚಂದನ ಅವರೇ ಯಾಕೋ ಚಂದನ ಅವ್ರನ್ನ ಕರಿತಾ ಇದೆಯಾ? ಏನಾದರೂ ಮಾತಾಡ್ಬೇಕಿತ್ತಾ? ಅಯ್ಯೋ ಏನೂ ಇಲ್ಲ ತನು. ಅವರೆಲ್ಲಿ ಮನೇಲಿ ಕಾಣಿಸ್ತಾನೆ ಇಲ್ಲ? ಅವರು ತರಕಾರಿ ತರೋಕೆ ಅಂತ ಹೊರಗಡೆ ಹೋಗಿದ್ದಾರೆ. ಹೌದಾ, ಬಿಡಿ, ಒಳ್ಳೇದಾಯ್ತು. ಒಳ್ಳೇದೇ ಆಯ್ತಾ? ಅಂದರೆ ನಾವಿಬ್ರು ಮಾತಾಡೋಕೆ ಅವ್ರು ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ. ಸರಿ, ನಾವಿಬ್ರು ಹೊರಗಡೆ ಹೋಗಿ ಮಾತಾಡ ಬಾ. ತರಲೆ, ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ನೀನು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಸರಿ, ಏನಿವತ್ತು ಸಾಹೇಬ್ರು ತುಂಬ ಖುಷಿಯಲ್ಲಿದ್ದೀರಾ? ಹೊರಗಡೆ ಯಾರನ್ನು ಮೀಟ್ ಮಾಡ್ಕೊಂಬಂದ್ರಿ? ತನು, ಇವತ್ತು ನಾನು ನಮ್ಮ ಮತ್ತೆ ಮೀಟ್ ಮಾಡ್ಕೊಂಡು ಬಂದೆ ತನು. ಹಾ, ಯಾವತ್ತೆ ಕಣೋ? ಸುಮ್ಮನೆ ನನ್ನ ಹತ್ರ ಬೂಡೆ ಬೀಳ್ತಿದ್ಯಾ? ಅಯ್ಯೋ, ಯಾವ ಬಿಲ್ಡೇನು ಬಿಡ್ತಲ್ಲ ತನು. ನಾನು ನಿಜವಾಗ್ಲೂ ನಮ್ಮ ಅತ್ತೆನ ಮೀಟ್ ಮಾಡ್ಕೊಂಡು ಬಂದೆ. ಅಲ್ಲ ಕಣೋ, ನಾನು ಇನ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ನಿನಗೆ ಅವಾಗ ಇಲ್ದೇ ಇರೋ ಅತ್ತೆ ಇವಾಗ ಎಲ್ಲಿಂದ ಬಂದ್ಬಿಟ್ರೋ? ನೀನು ನಿಜ ಹೇಳು, ಯಾವ ಅತ್ತೆ ಬಗ್ಗೆ ಮಾತಾಡ್ತಿದ್ಯಾ? ಅಯ್ಯೋ ತನು, ನಮ್ಮಪ್ಪನ ತಂಗಿ ತನು. ನಮ್ಮಪ್ಪನ ತಂಗಿ ಅಂದರೆ ನನಗೆ ಅತ್ತೆ ಆಗ್ಬೇಕಲ್ವಾ? ನಾನು ಅವ್ರನ್ನೇ ಮೀಟ್ ಮಾಡ್ಕೊಂಡು ಬಂದಿದ್ದು. ಏನೋ ಹೇಳ್ತಿದ್ಯಾ ನೀನು? ಮಾವಂಗೆ ತಂಗಿ ಇದ್ದಾರಾ? ಅಲ್ಲ ಕಣೋ, ಮಾವ ಯಾವತ್ತೂ ನಮಗೆಲ್ಲ ಈ ವಿಷಯನ ಹೇಳೇ ಇಲ್ವಲ್ಲ. ನೋಡು, ಅವ್ರು ಯಾವಾಗಲಿದ್ರು ನನ್ಗೆ ಯಾರೂ ಇಲ್ಲ, ನಮ್ಮ ಅಪ್ಪನಿಗೆ ನಾನು ಒಬ್ಬನೇ ಮಗ ಅಂತಲೇ ಹೇಳ್ತಿದ್ರು. ನೀನು ನೋಡಿದ್ರೆ ಅತ್ತೆನ ಮೀಟ್ ಮಾಡ್ಕೊಂಬಂದೆ ಅಂತ ಹೇಳ್ತಿದ್ಯಾ. ನನಗೆ ಕನ್ಫ್ಯೂಸ್ ಆಗೋಗ್ತಿದೆ. ಸರಿಯಾಗಿ ಹೇಳು, ಏನು ಹೇಳಕ್ಕೆ ಹೊರಟಿದ್ಯಾ? ತನು, ನಿಜವಾಗ್ಲೂ ನಮ್ಮ ಅಪ್ಪಂಗೆ ತಂಗಿ ಇದ್ದಾರೆ ತನು. ನಮ್ಮಪ್ಪಂಗೆ ತಂಗಿ ಇದ್ದಾರೆ, ಆದರೆ ಈ ವಿಷಯನ ನಮ್ಮಿಂದ ಮುಚ್ಚಿಟ್ಟಿದ್ರು. ಓ, ನಿನಗೆ ಆ ವಿಷಯ ಹೇಳೋದೇ ಮರ್ತಿದ್ದೆ. ನಾನು ಅಮ್ಮಂದು ಡೈರಿ ಓದಿದೆ ತನು. ಆ ಡೈರಿ ಓದಿದ ಮೇಲೆ ನನಗೆ ಗೊತ್ತಾಗಿದ್ದು ಅಪ್ಪಂಗೆ ತಂಗಿ ಇದ್ದಾರೆ, ನನಗೆ ಅತ್ತೆ ಇದ್ದಾರೆ ಅಂತ. ನಿನಗೆ ಇನ್ನೊಂದು ವಿಷಯ ಗೊತ್ತಾ? ನನಗೆ ಅವರು ಮುಂಚೆಯಿಂದನೇ ಗೊತ್ತಿದ್ದಾರೆ, ಆದರೆ ಅವರೇ ನಮ್ಮ ಅತ್ತೆ ಲಕ್ಷ್ಮಿ ಅನ್ನೋ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ಈಗ ಅವರೇ ನಮ್ಮ ಅತ್ತೆ ಅಂತ ಗೊತ್ತಾದ ಮೇಲೂ ಅವ್ರನ್ನ ಅತ್ತೆ ಅಂತ ಕರೆಯೋಕ್ಕಾಗಲ್ಲ ತನು. ಕೆಲವು ಸಂಬಂಧಗಳೇ ಹಾಗೆ ವಿಶ್ವ. ನೋಡು, ಅವ್ರ ಹತ್ರ ಇದ್ರೂ ನಾವು ಅವ್ರನ್ನ ಗುರುತಿಸೋಕ್ಕಾಗಲ್ಲ. ಚಂದನ್ ಅವ್ರ ಕಥೆನೂ ಹಾಗೆ ಆಗಿರೋದಲ್ವಾ? ಏನೋ ಹೇಳ್ತಿದ್ಯಾ ನೀನು? ತನು, ನಿನ್ಗೊಂದು ವಿಷಯ ಗೊತ್ತಾ? ಚಂದನ್ ಅವ್ರು ಬೇರೆ ಯಾರೂ ಅಲ್ಲ, ನಮ್ಮ ಅತ್ತೆ ಲಕ್ಷ್ಮಿ ಮಗಳು. ಚಂದನ್ ಅವ್ರು ಸತ್ತೋಗಿದ್ದಾರೆ ಅಂತ ಅವ್ರ ಮನೆಯಲ್ಲೆಲ್ಲ ಅಂದ್ಕೊಂಡಿದ್ದಾರೆ. ಅವ್ರಿಗೆ ಚಂದನ ಬದುಕಿದ್ದಾರೆ ಅನ್ನೋ ವಿಷಯ ಗೊತ್ತಾಗಬೇಕು. ನಮ್ಮಪ್ಪ ಮತ್ತು ಅವ್ರ ತಂಗಿ ಮಧ್ಯೆ ತುಂಬ ಭಿನ್ನಾಭಿಪ್ರಾಯಗಳಿದೆ. ನಾವು ಭಿನ್ನಾಭಿಪ್ರಾಯಗಳನ್ನ ಸರಿ ಮಾಡಬೇಕು. ನಮ್ಮಪ್ಪ ಮತ್ತು ಅವ್ರ ತಂಗಿನ ಒಂದು ಮಾಡಬೇಕು. ಒಂದು ಮಾಡಿ ಚಂದನ ಅವ್ರ ಜೊತೆ ಕಳಿಸ್ಕೊಡ್ಬೇಕು. ಎಂಥ ಖುಷಿ ವಿಷಯ ಹೇಳಿದೆ ವಿಶ್ವ. ಚಂದನ ಅವ್ರಿಗೆ ಅಪ್ಪ ಅಮ್ಮ ಇದ್ದಾರೆ ಅಂತ ಕೇಳಿ ನನಗೆ ತುಂಬಾ ಖುಷಿ ಆಗ್ತಿದೆ. ಅವ್ರು ಯಾವಾಗಲೂ ನನಗೆ ಯಾರೂ ಇಲ್ಲ ಅಂತ ತುಂಬ ಕೊರಗ್ತಿದ್ರು. ಆದರೆ ಈಗ ಅವ್ರ ಅಪ್ಪ ಅಮ್ಮ ಇರೋ ವಿಷಯ ಕೇಳಿ ತುಂಬಾ ಖುಷಿ ಪಡ್ತಾರೆ. ನಾವು ಅವ್ರು ಬಂದಿದ್ದ ತಕ್ಷಣ ಅವ್ರಿಗೆ ಹೇಳಬೇಕು, ಆಯಿತಾ? ನಡಿ. ವಿಶ್ವ, ನೀನು ಹೇಳಿದ್ದೆಲ್ಲ ನಿಜನೇನು? ಚಂದನ ನಮ್ಮ ಲಕ್ಷ್ಮಿ ಮಗಳೇನೋ?
ವಿಶ್ವ, ಚಂದನ ನನ್ನ ಮೊಮ್ಮಗಳೇನೋ? ಹೌದು ತಾತ, ಚಂದನ್ ಅವರು ನಿಮ್ಮ ಮೊಮ್ಮಕ್ಕಳೇ. ನಿಮ್ಮ ಮಗಳು ಲಕ್ಷ್ಮಿ ಕಿರಿಮಗಳೇ. ಮತ್ತೆ ಅವಳು ಯಾಕೋ ನಮ್ಮ ಮನೆಯಲ್ಲಿ ಕೆಲಸದವಳ ಥರ ಇದ್ದಾಳೆ. ಅವಳಿಗೆ ನಾನು ಅವಳ ತಾತ ಅನ್ನೋದು ಗೊತ್ತಿಲ್ವೇನೋ? ಅಯ್ಯೋ ತಾತ, ಅದೆಲ್ಲ ಒಂದು ದೊಡ್ಡ ಕತೆ. ಅವ್ರ ಮನೇಲಿ ಚಂದನ್ ಅವರು ಸತ್ತೋಗಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಅದೆಲ್ಲ ನಂಗೆ ಆಮೇಲೆ ಹೇಳ್ತೀನಿ ಬಿಡು. ಏನೋ ವಿಶ್ವ, ನಮ್ಮ ಮೊಮ್ಮಗಳು ನಮ್ಮನೆಯಲ್ಲೇ ಕೆಲಸ ಮಾಡ್ಕೊಂಡಿದ್ದಾಳೆ ಅಂದರೆ ಏನೋ ಅರ್ಥ? ಏನೇನೋ ಆಗೋಗಿದೆಯಲ್ಲೋ. ಇದೆಲ್ಲ ಆಗಿದ್ದು ನನ್ನಿಂದಾನೇ ಆಗಿರೋದು. ನನ್ನ ಮಗಳು ಮೊಮ್ಮಗಳು ಎಲ್ಲ ಕಷ್ಟಪಡ್ತಿರೋದಕ್ಕೆ ಕಾರಣ ನಾನೇ ಕಣೋ. ಮಹಾರಾಣಿ ಥರ ಇರಬೇಕಾದ ನನ್ನ ಮಗಳು ಕಷ್ಟದಲ್ಲಿ ಕೈ ತೊಳೆಯೋಗಿ ಮಾಡ್ಬಿಟ್ನಲ್ಲೋ. ಅವಳು ಮಗಳು ಅಂತಾನು ಗೊತ್ತಿಲ್ದೇನೆ ಚಂದನನ ಕೈನಲ್ಲಿ ನಮ್ಮ ಮನೆ ಕೆಲಸ ಎಲ್ಲ ಮಾಡಿಸ್ಬಿಟ್ವಲ್ಲ. ಇಷ್ಟೆಲ್ಲ ಆಗಿದ್ದು ನನ್ನ ಕೋಪದಿಂದ. ಇಷ್ಟಕ್ಕೆಲ್ಲ ಕಾರಣ ನಾನೇ ವಿಶ್ವ. ಅವತ್ತಿನ ನನ್ನ ಕೋಪ ಇಷ್ಟಕ್ಕೆಲ್ಲ ಕಾರಣ ಆಗೋಯ್ತು ಕಣೋ. ಆವತ್ತು ನನ್ನ ಮಗಳನ್ನ ಆಚೆ ಕಳಿಸಿ ಎಲ್ರಿಗೂ ದೂರ ಮಾಡ್ಕೊಂಬಿಟ್ಟೆ ಕಣೋ. ಸಮಾಧಾನ ಮಾಡ್ಕೋತಾತ. ಇಷ್ಟು ದಿನ ಆಗಿದ್ದೇನೋ ಆಗೋಯ್ತು. ಆದರೆ ಇನ್ಮೇಲೆ ಆಗೋದೆಲ್ಲ ಒಳ್ಳೇದಕ್ಕೆ ಆಗಬೇಕು ತಾತ. ನಾನು ನಿನಗೆ ಮಾತು ಕೊಡ್ತಿದ್ದೀನಿ. ನಿನ್ನ ಮಗಳನ್ನ ನಿನ್ನ ಹತ್ರ ಕರ್ಕೊಂಡು ಬಂದು ಸೇರಿಸೋ ಜವಾಬ್ದಾರಿ ನಂದು. ಅವರನ್ನು ಈ ಮನೆಗೆ ಕರ್ಕೊಂಡು ಬರ್ತೀನಿ ತಾತ. ಅವ್ರ ಮನೆಯವರೆಲ್ಲ ಚಂದನ್ ಅವರು ಸತ್ತು ಹೋಗಿದ್ದಾರೆ ಅಂದ್ಕೊಂಡಿದ್ದಾರೆ. ಅವ್ರ ಮನೆಯವ್ರಿಗೆ ಚಂದನ್ ಅವರು ಬದುಕಿದ್ದಾರೆ ಅಂತ ನಾನು ತೋರಿಸ್ತೀನಿ. ನಿನಗೆ ನಿನ್ನ ಮಗಳು ಸಿಗ್ತಾರೆ, ಅವ್ರಿಗೆ ಅವ್ರ ಮಗಳು ಸಿಗ್ತಾಳೆ ತಾತ. ಲಕ್ಷ್ಮಿನ ಮನೆ ಕರ್ಕೊಂಬರೋದೇನೋ ಸರಿ, ಆದರೆ ನಿಮ್ಮಪ್ಪ ಒಪ್ಪಬೇಕಲ್ಲ ಕಣೋ. ರಾಯರೇ, ನಿಮ್ಮ ಶ್ರೀಮತಿಯವ್ರ ಕಡೆ ಯಾರು ಇದ್ದಾರಾ? ಇಲ್ಲ ಶಾಸ್ತ್ರಿಗಳೇ, ನನಗೂ ಆ ಥರದವ್ರು ಯಾರೂ ಇಲ್ಲ. ನಮ್ಮಪ್ಪನಿಗೆ ನಾನು ಒಬ್ಬನೇ ಮಗ. ಅಪ್ಪ, ಈ ಲಕ್ಷ್ಮಿ ಯಾರು? ಅದು ಅಪ್ಪನಿಗೆ ದೂರದ ಸಂಬಂಧಿ. ಥತ್, ಅದೇನು ಅಂತ ಸಾಂಗ್ ತೆಗಿತಾರೋ. ಯಾಕೆ ಮಾವ? ಜೀವನದಲ್ಲಿ ಯಾರಾದರೂ ಆ ಥರ ಇರ್ತಾರಾ? ಲಕ್ಷ್ಮೀ